ಈ ಹುಲಿಯಪ್ಪನ ದೇವಸ್ಥಾನದಿಂದ ಈಗ ಸೋಂದಾ ಫೋರ್ಟ್ ಅಂತೆ ಇಲ್ಲಿ ಬಂದಿದ್ದೀವಿ. ಈಗ ಇದು ಎಂಟ್ರಿ. ಆ್ಯಕ್ಚುಲಿ ನೋಡಿ ಇಲ್ಲಿ ಬರೆದಿದ್ದಾರೆ ಶೈವ ದೇವಾಲಯ ಅಂತ ನೋಡಿ. ಸೋಂದಾ ವಿಜಯನಗರ ಸಾಮಂತರಾಗಿದ್ದ ಸೋದೆಯ ಅರಸರ ಕೇಂದ್ರ ಸ್ಥಾನವಾಗಿತ್ತು. ಇಲ್ಲಿಯ ಮೊದಲ ಅರಸನಾಗಿದ್ದ ಅರಸಪ್ಪ ನಾಯಕನು ಕೃಷ್ಣ 1555ರಿಂದ 1598ರವರೆಗೆ ಮಧ್ವ ಪರಂಪರೆಯ ಪ್ರಸಿದ್ಧ ಸ್ವಾಮಿಗಳಾಗಿದ್ದ ವಾದಿರಾಜರ ಭಕ್ತನಾಗಿದ್ದ. ನೋಡಿ ವಾದಿರಾಜ ಇಲ್ಲೇ ಆ ದೇವಸ್ಥಾನ ಇದೆಯಲ್ಲ, ಸ್ವರ್ಣವಲ್ಲಿ ದೇವಸ್ಥಾನ, ಅಲ್ಲಿಯ ಗುರುಗಳು ಇವರಿಗೆ ಗುರುವಾಗಿದ್ದರಂತೆ. ಆವಾಗ ಕಟ್ಟಿರೋದಂಥ 16ರಿಂದ 17 ಶತಮಾನದಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿದೆ. ಶೈ ದೇವಾಲಯ ನೋಡಿ. ಇಲ್ಲ ಪಿರಂಗಿ ಇದ್ದಾವೆ, ಪಿರಂಗಿ ಹೋಗೋಣ ಫಸ್ಟ್. ಇಲ್ಲಿ ಒಂದು ದೇವಸ್ಥಾನ ಇದೆ, ಬನ್ನಿ ನೋಡೋಣ. ಇದು ಸೋಂದಾ ಫೋರ್ಟ್ ಅಂತ. ಆ್ಯಕ್ಚುಲಿ ಫೋರ್ಟ್ ಇದೆ ಆ್ಯಕ್ಚುಲಿ, ಆದರೆ ನೋಡಿ ಇಲ್ಲೆಲ್ಲ ಪಿರಂಗಿಗಳಿದ್ದಾವೆ. ಇದೇನು ಟ್ರೈನಿಂಗ್ ಪೀರಿಯಡ್ ಫೋಟೋ ಏನೋ ಗೊತ್ತಿಲ್ಲ, ಯಾವ ಥರ ಇದು ಆಳ್ವಿಕೆಯಲ್ಲಿತ್ತು ಗೊತ್ತಿಲ್ಲ. ಅದೇ ವಿಜಯನಗರ ಅಂಡರಲ್ಲಿತ್ತಿದೆ ಆ್ಯಕ್ಚುಲಿ ಈ ಎಲ್ಲ ಪ್ರದೇಶ. ಆ ಟೈಮಲ್ಲಿ ಇಲ್ಲೊಂದು ಶಿವಂದೊಂದು ದೇವಸ್ಥಾನ ಇದೆ, ನಂದಿ ವಿಗ್ರಹ. ಇದು ಹಳೇ ಟೆಂಪಲ್ ಇದೆ ನೋಡಿ. ಸೇಮ್ ಇಲ್ಲಿ ಯಾವನು ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಏನು ಸ್ಟ್ರಕ್ಚರ್ ಇದೆಯಲ್ಲ, ಅದೇ ಸ್ಟ್ರಕ್ಚರಲ್ಲೇ ಈ ದೇವಸ್ಥಾನ ಕಟ್ಟಿದ್ದಾರೆ ನೋಡಿ. ಇಲ್ಲೊಂದಿದೆ ಶಿವಲಿಂಗ, ಇದು ಅದು ನೀರಿಂದು. ಇದೆಲ್ಲ ಫೋರ್ಟಿಗೆ ಸಂಬಂಧಪಟ್ಟಿದ್ದು. ಇದು ಗೌರ್ಮೆಂಟ್ ಮೇಂಟೈನ್ ಮಾಡ್ತಾ ಇದೆ. ಮೇಂಟೈನ್ ಮಾಡೋಕ್ಕೆ ಇಲ್ಲಿ ಯಾರು ಬರಲ್ವಲ್ಲ, ಹಾಗಾಗಿ ಆದರೂ ಸ್ವಲ್ಪ ಕ್ಲೀನಾಗಿದೆ ಇಲ್ಲಿ ನೋಡಿರಿ. ಅಲ್ಲ ಇಲ್ಲೆಲ್ಲ ಆರ್ಕಿಟೆಕ್ಚರ್ ಇದೆ ಕೆಳಗಡೆ. ಈ ಸುತ್ತಲೂ ಈ ಥರ ಚಿಕ್ಕದಾಗಿ ಕುದುರೆ, ಆನೆ ಆ ಥರ ಎಲ್ಲ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಇಲ್ಲೆಲ್ಲ ಪ್ಲೇನಾಗಿದೆ. ಇಲ್ಲಿ ಡೈಲಿ ಪೂಜೆ ನಡೆಯುತ್ತೆ, ಹಾಗಾಗಿ ಸೊ ಬನ್ನಿ ಹೋಗೋಣ ಅಲ್ಲಿ ಫೋರ್ಟ್ ಒಳಗಡೆ ಹೋಗೋಣ. ಬನ್ನಿ ಸರ್, ಬನ್ನಿ. ಇದು ಒಂದು ಸ್ವಲ್ಪ ಡಿಸೈನ್ ಮಾಡಿದ್ದಾರೆ, ಸುತ್ತಲೂ ಗೋಡೆ ಕಟ್ಟಿ. ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಪಿಲ್ಲರ್ ಥರ 4 ಪಿಲ್ಲರ್ ಇರ್ತಾರೆ, ಅದ್ರ ಮೇಲೆ ಕಲ್ಲು ಹಾಸಿಗೆ ಇದೆ ಅಷ್ಟೇ. ಇದು ನೋಡಿ ಪಿರಂಗಿ. ಇಷ್ಟು ಬಿಸಿಲಲ್ಲೆಲ್ಲ ಇದೆ ನೋಡಿ. ಇಷ್ಟು ಬಿಸಿಲೆಲ್ಲ ಅಷ್ಟೊಂದು ತುಕ್ಕು ಹಿಡ್ದಿಲ್ಲ. ಇದು ಮೇಲ್ಗಡೆ ಮಾತ್ರ ರ್ಯಾಪ್ ಕರ್ರಗಾಗಿದೆ ಅಷ್ಟೇ, ಬಟ್ ಇವಾಗಲೂ ಗಟ್ಟಿಯಾಗಿದೆ. ವಾಡೆ ಎಲ್ಲ ನೀಟಾಗಿದೆ, ವಾಡೆ ಎಂತಂತ ಗಲೀಜಿಲ್ಲ. ಬತ್ತಿ ಹಚ್ಚಲಿದ್ದಿದೆ, ಇದಕ್ಕೆ ಹೋಲಿ ಇರ್ಬೇಕಲ್ಲ ಬತ್ತಿ ಹಚ್ಚೋಕ್ಕೆ, ಅದು ಒಳಗಡೆ ಇರ್ಬೇಕು ಅನ್ಸುತ್ತೇನು. ಅಲ್ಲ ಇದಕ್ಕೆ ಬತ್ತಿ ಹಚ್ಚಕ್ಕೆ ಎಲ್ಲಿದೆ, ಹೋಲ್ ಎಲ್ಲಿದೆ ಇಲ್ಲಿ? ಹಾಂ ಇದೆಯಾ? ಹಾಂ ಇದಕ್ಕಿದೆ ನೋಡಿ. ನೋಡಿ ಇಲ್ಲಿದೆ ಇದು ಬತ್ತಿ. ಎಲ್ಲದಕ್ಕೂ ಇದೆಯಾ? ಅದಕ್ಕಿರಲ್ಲ, ಅದು ಉಲ್ಟಾ ಹಾಕಿದ್ರೆ ಅನ್ಸುತ್ತೆ. ಹಾಂ ಹಿಂಗಾಗಿ ನೋಡಿ ಇಷ್ಟು ವರ್ಷ ಆದ್ರೂ ತುಕ್ಕಿಡ್ದಿಲ್ಲ, ಇದು ಹಾಳಾಗಿಲ್ಲ ನೋಡಿ. ಹಾಂ ನೋಡಿ ಇದ್ರೆ ಎಲ್ಲ ಬಾಟ್ಲೆಲ್ಲ ಬಿಸಾಕಿದ್ದಾರೆ. ಇದ್ರ ಒಳಗೆ ಕಲ್ಲು ಹಾಕಿಬಿಟ್ಟು ಮೆಟಲ್ದು ಗುಂಡು ಹಾಕಿಬಿಟ್ಟು ಇಲ್ಲೇ ಫಸ್ಟ್ ಇದಕ್ಕೆ ಮದ್ದು ಹಾಕೋದು. ಒಡೆ ಫುಲ್ಲು ಮದ್ದು ಹಾಕಿ ತುಂಬಿಸ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ಒಂದು ಗುಂಡಿಡೋದು ಮೆಟಲ್ದು ರೌಂಡ್ದು. ಇಲ್ಲಿಂದ ಬತ್ತಿ ಹಾಕೋದು, ಇಲ್ಲಿಂದ ಬ್ಲಾಸ್ಟ್ ಆಗೋದು. ಕಲ್ಲು ಮಂಚ, ಒಂದೇ ಕಲ್ಲು ನೋಡಿ. ಅದ್ರ ಒಡೆ ಇಲ್ವಾ ಎಂಟ್ರಿ? ಇಲ್ಲಿದೆಯಲ್ಲ. ಬನ್ನಿ ಸರ್. ನೋಡಿ ಇಲ್ಲಿ ಕೃಷ್ಣಂದು ಕೆತ್ತಿದ್ದಾರೆ ನೋಡ್ರಿ. ಒಂದೇ ಕಲ್ಲು ಇಷ್ಟು ದೊಡ್ಡದು. ಎಷ್ಟಿದೆಯಾ ಅದು? 10 ಫೀಟ್ ಇದೆಯಾ? ಹಾಂ 12 ಇದೆಯಾ? 12 12 12 12
ಹ್ಞೂ ಸ್ಟೇಜ್ ನೋಡ್ರಿ, ಒಂದೇ ಕಲ್ಲು ಎಲ್ಲಿ ಸಿಗುತ್ತೆ ಇದು? ಇಷ್ಟು ದೊಡ್ಡದಾಗಿದೆ. ಅದೇ ಈ ಕಲ್ಲಿಂದ ಕಂಬ ಇದೆ. ಈ ಕಡೆನು ಕೃಷ್ಣ ನೋಡಿ ಬೆಣ್ಣೆ ತಿಂತಾ ಇರೋದು. ಕೃಷ್ಣನ ತಾಯಿ ಬೆಣ್ಣೆ ಸುರಿತಾ ಇರೋದು, ಇಲ್ಲೇ ಬೆಣ್ಣೆ ಕರೀತಾ ಇರೋದು ಕೃಷ್ಣ. ಆ ಥರ ಇಲ್ಲಿ ಎಲ್ಲ ಕೃಷ್ಣಂದೇ, ಎಲ್ಲ ಕೃಷ್ಣ ಅವತಾರ. ನೋಡ್ರಿ ಇದು ಬೆಡ್ ಎಷ್ಟು ದೊಡ್ಡದಿದೆ, 12x12 ಇದೆ. ಒಂದೇ ಕಲ್ಲು ನೀಟಾಗಿ ಪಾಲಿಷ್ ಮಾಡಿದ್ದಾರೆ. ಇದಕ್ಕಿಲ್ಲೇ ಗೌರ್ಮೆಂಟಿಂದ ಸೇಫ್ಟಿ ಮಾಡಿದ್ದಾರೆ, ಇಲ್ಲೇ ಹಾಳಾಗಬಾರ್ದಂತ. ಸೆಂಟ್ರಲ್ ಏನಿಲ್ಲ, ಅಲ್ಲೊಂದು ಪಿಲ್ಲರ್ ಇದೆ, ಸೆಂಟ್ರಲ್ ಪಿಲ್ಲರ್ ಮಾಡಿದ್ರು, ಅದು ಒಡೆದೋಗ್ಬಾರ್ದಂತ. ಒಡೆದೋಗಿದೆ ಅಲ್ಲ? ಎಲ್ಲಿದೆ? ಕ್ರ್ಯಾಕ್ ಬಿಟ್ಟಿಲ್ಲ? ಎಲ್ಲಿ ಕಾಣಿಸುತ್ತಾ? ಇಲ್ಲಿ ಕ್ರ್ಯಾಕ್ ಬಿಟ್ಟಿದೆ, ಇಲ್ಲಿ ಸ್ವಲ್ಪ ಕ್ರ್ಯಾಕ್ ಬಿಟ್ಟಿದೆ. ಅದಕ್ಕೋಸ್ಕರ ಅಲ್ಲಿ ಗೌರ್ಮೆಂಟ್ನವರು ಒಂದು ಪಿಲ್ಲರ್ ಹಾಕಿ ಕಟ್ಟಿದ್ದಾರೆ. ನೋಡಿ, ಇಲ್ಲೊಂದು ಬಾವಿ ಇದೆ. ಇಲ್ಲಿ ತಗೊಂಡು ಕೊಲೆ ಮಾಡ್ಬಿಟ್ಟು ಯಾರಿಗೂ. ನೋಡಿ, ಸಿಕ್ಕಾಪಟ್ಟೆ ಹಾಳಾದ ಸರ್ ಇದು. ಒಂದೇನು ಸೇಫ್ಟಿ ಇಲ್ಲ, ಏನಿಲ್ಲ. ಜಾರದ್ರ ಮುಗಿದ ಕತೆ. ಹತ್ತಕ್ಕೂ ಇಲ್ಲ. ಪ್ರಾಣಿಗಳಲ್ಲಿ ಬಿದ್ದರೆ ಹಂಗೆ ಅಲ್ಲ, ಒಂದು ಹತ್ತಕ್ಕೂ ಇದೆಯಲ್ಲ ಅಂದೆ ಸೇಫ್ಟಿ. ಅದೇ ನೋಡಿ, ಕಲ್ಲು ಜೋಡಿಸಿ ಹತ್ತದಕ್ಕಿದೆಯಾ? ಹತ್ತದಕ್ಕೆ ಇಲ್ಲಿದೆ ಅಲ್ಲ, ಇಲ್ಲಿದೆ. ಮೆಟ್ಲು ಮಾಡಿದ್ದಾರೆ, ಸ್ಟೆಪ್ಸ್ ಇದೆ ಇಲ್ಲಿ. ಪ್ರಾಣಿಗಳು ಬಿದ್ದರೆ ಬರೋಕ್ಕಾಗಲ್ಲ. ಇದೆಲ್ಲ ಗೋಡೆ ಇದೆ, ಇದೆಲ್ಲ ಫೋಟೋ ಗೋಡೆ ಹೋಗಿದೆ. ಕುಸ್ತೋಗಿದೆ. ಇಲ್ಲೇನಿದೆ ಮೇಲೆ ಸರ್? ಇಲ್ಲಿದೆ ನೋಡಿ, ಬಾವಿ ಹೋಗಿ ದಾರಿ ಅಲ್ಲ. ಇಲ್ಲಿ ನೀರಿಟ್ಟವ್ರು ಎಟ್ಟೊಳಿ. ಹೌದಾ? ಅಲ್ಲ ಸರ್, ಹಾಗೆ ಅನ್ಸುತ್ತೆ ಸರ್ ಇದು. ಇಲ್ಲಿ ನಿಂಗೆ ಬಾವಿ ಯಾವುದು? ಇಲ್ಲಿ ನೀರೆಟ್ಟೋರು. ನನಗೆ ನೀರೆತ್ತದಲ್ಲ, ಇದು ಕಾಳುಗಳ ಇಡಕ್ಕೆ ಹಾಗೆ ಮಾಡಿರ್ತಾರಲ್ಲ, ಹಾಗೆ ಅದೇ ಅನ್ಸುತ್ತೆ ಸರ್. ಹಂಗೆ ಇದೆ. ಈ ಉತ್ತರ ಕರ್ನಾಟಕದಲ್ಲೆಲ್ಲ ಬಂಗಾರ ಗಿಂಗಾರ ಕಾಳು ಇಡಕ್ಕೆ ಒಳಗಡೆ ಇಡ್ತಿದ್ರಲ್ಲ, ಈ ಬೆಳೆ ಕಾಳು ವರ್ಷಗಟ್ಟಲೆ ಇಟ್ಟರೆ ಏನಾಗ್ತಿದ್ದಲ್ಲ, ಜೋಳ ಎಲ್ಲ ಇದ್ದು ಇರ್ಬೋದು. ನನಗೆ ಹಂಗೆ. ಇದು ನೀರು ಅಲ್ಲಿದೆ, ಇದು ಇಲ್ಲಿದೆ. ನೀರತ್ತಕ್ಕಲ್ಲ ಸರ್ ಇದು. ಏನೋ ಈ ಕೋಟೆ ಎಟ್ಟರ ಜಾಗದಲ್ಲೇ ಇತ್ತು ಒಂದು ಕಾಲದಲ್ಲಿ. ಮಣ್ಣು ಹುಡ್ರಿ ಹಿಂಗಾಗಿದೆ ನೋಡಿ. ಯಾವಾಗ ಸಿಮೆಂಟ್ ಹಾಕಿದ್ದಾರೆ. ಅದೇ ನೋಡಿ, ಅದೇ ಸಿಮೆಂಟ್ ಅಂದ್ರೆ ಇದು ಸುಣ್ಣ ಬರ್ತಾನೆ ಇಲ್ಲ ನೋಡ್ರಿ. ಹಂಗಾಗಿ ಆ ಬಾವಿ ಅಷ್ಟು ಗಟ್ಟಿ ಇರೋದು. ಇದು ನೋಡಿ, ಒಂದು ಕೀಳಕ್ಕೆ ಒಂದು ಕಲ್ಲು ಇದರಿಂದ ಕೀಳಿ ಬರೋದೇ ಇಲ್ಲ ಅಷ್ಟು ಈಸಿಯಾಗಿ. ಅದೇ ಮತ್ತೆ ಆ ಕಡೆ ಏನಿದೆ ಬನ್ನಿ ನೋಡೋಣ. ಇಲ್ಲೆಲ್ಲ ಕ್ಲೀನ್ ಮಾಡಿದಾರಲ್ಲ. ತೋಟಕ್ಕೆ ಗೋಡೆ ಅದೇ ಲಾಸ್ಟ್. ಹೌದೌದು. ಆದರೆ ಇಂಪ್ರೂವ್ ಇಲ್ಲ, ಒಂದು ಇತಿಹಾಸ ಇಲ್ಲ ಇದಕ್ಕೆ ಕರೆಕ್ಟಾಗಿ. ಹಾಗಾಗಿ ವಾದಿರಾಜ ಆ ಟೈಮಲ್ಲಿ ಇದ್ದಾಗಲೇ ಸೊಂದ ಅಂತ ಅವನ ಹೆಸರು. ಸೌದೆ ರಾಜ ಬಂದಿರೋದು ಅಷ್ಟೇ ಇಲ್ಲಿ. ಬಟ್ ಈ ಪಿರಂಗಿ ಅಲ್ಲ, ಪಿರಂಗಿ ಎಲ್ಲ ಎತ್ಕೊಂಡ್ಬಂದಿದ್ದು ಕೇಳ್ರಿ. ಆ್ಯಕ್ಚುಲಿ ಅದೇ ಆದ್ರೆ ಕೃಷ್ಣದೇವರಾಯ ಆಳ್ವಿಕೆಯಲ್ಲಿದ್ದ ಅವನು, ಅಂಡರಲ್ಲಿ ಕೆಲಸ ಮಾಡ್ತಿದ್ದ. ಈ ಕೃಷ್ಣದೇವರಾಯ ಇದಾನಲ್ಲ, ಅವ್ರ ಅಂಡರಲ್ಲಿ ಕೆಲಸ ಮಾಡೋದು ಸೌದೆ ರಾಜ. ಅವಾಗ ಈ ಗುರುಗಳು, ನಿಮ್ಮ ಗುರುಗಳು ಈ ಕಂಬಿ ದಾಟಿ ಹೋದ್ರೆ ಅಲ್ಲಿ ಸಿಗುತ್ತೆ ನಿಮ್ಗೆ ಅದು ಒಂದು ಬಾವಿ. ಹೌದೌದು. ಈ ಕೋಟೆ ಬರೋಕ್ಕೆ ದಾರಿ ಕರೆಕ್ಟಾಗಿಲ್ಲ, ಅದು ನಾ ಹೇಳ್ತೀನಿ. ಈಗ ಇಲ್ಲಿ ನೀವು ಸ್ವರ್ಣವಳ್ಳಿ ಮಠಕ್ಕೆ ಬಂದಾಗ ಇಲ್ಲಿ ಬರ್ಬೋದು.
ಒಳ್ಳೆ ಶಿವಂದು ದೇವಸ್ಥಾನ ಇದೆ. ಇಲ್ಲಿ ನೋಡ್ಬಿಟ್ಟು ಹೋಗ್ಬೋದು. ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಪಿರಂಗಿಗಳು 1 2 3 4 5 6 7 ಪಿರಂಗಿಗಳಿದ್ದಾವೆ. 7 ಪಿರಂಗಿನ ಡಿಫ್ರೆಂಟ್ ಸೈಜ್ ಇದೆ. ಇನ್ನು ಎಷ್ಟು ಕತ್ಕೊಂಡು ಹೋಗಿದಾರ ನಮ್ಗೆ ಗೊತ್ತಿಲ್ಲ. ಹೋಗಿರ್ತಾರೆ 7 ಡಿಫ್ರೆಂಟ್ ಸೈಜ್ ಇದೆ. ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೆ ಇದೆ. ಹಾಂ ಇಲ್ಲ ಇದೆ ಅಲ್ಲ 15 ಶತಮಾನ 17ನೇ ಶತಮಾನದಲ್ಲಿ 15 16 17 ಹ್ಞೂ ಈ ದೇವಾಲಯದ ಉತ್ತರಕ್ಕೆ ತುಸು ದೂರ ನೋಡಿ ಅದು ನಾ ಹೇಳಿದ್ನಲ್ಲಿ ನಿಮಗೆ. ಅದು ಆ್ಯಕ್ಚುಲಿ ಹಾಸಿಗೆ ಅಲ್ಲ, ಅದು ಅದೇ ಅದು ಆ್ಯಕ್ಚುಲಿ ಪೀಠ, ಅದು ರಾಜನ ಪೀಠ ಅದು. ಹಾಗಾಗಿ ಇದು ಏಕಶಿಲೆಯಿಂದ ಈ ಪೀಠವು ನೋಡಿ ಸ್ತಂಭಗಳ ಮೇಲೆ ಕೂರಿಸಲಾಗಿದೆ ಅಂತ. ಪಶ್ಚಿಮಕ್ಕೆ ಒಂದು ಬಾವಿದೆ, ಪುರಾತನ ಕಾಲದ ಮೂತ್ರಾಲಯವಿದೆ, ಬಾತ್ರೂಮ್ ಅದು ಟಾಯ್ಲೆಟ್ ನೋಡಿ. ಅದನ್ನ ಹೇಳಿದ್ವಲ್ಲ ನಿಮಗೆ, ಹಾಗೆ ಇಡೋದಕ್ಕೆ ಜೋಳ ಇಡೋದಕ್ಕೆ ಹಾಗೆ ಅಲ್ಲದು ಟಾಯ್ಲೆಟ್ ಅದು ಆ್ಯಕ್ಚುಲಿ. ನೋಡಿ ಆ ಕಾಲದಲ್ಲಿ ಹೆಂಗೆ, ಆ ಕಾಲದಲ್ಲೇ ಟಾಯ್ಲೆಟ್ ಮಾಡಿದಾರೆ ನೋಡ್ರಿ. ಕತೆ ಅವಾಗಲೇ ಗುಂಡಿ ಹೊಡೆದು ಬಿಟ್ರೆ ಕೂತ್ಕೊಂಡು ಸಿಸ್ಟಮ್ ಬಂದಿದೆ ನೋಡಿ. ಆ ಟೈಮಲ್ಲೇ ಟಾಯ್ಲೆಟ್ ಮಾಡಿದ್ದಾರೆ. 10ನೇ ಶತಮಾನದಲ್ಲೇ ಇದೆ, 6-7 ಶತಮಾನ. ಈಗ ಅಲ್ಲಿ ಇಲ್ಲಿ ಅಲ್ಲ, ಎಲ್ಲಿ ರಾಜಸ್ಥಾನದಲ್ಲಿ ಅಲ್ಲೆಲ್ಲ ಆಗ ರಾಣಿಯರೆಲ್ಲ ಮಾಡಿದ್ದಾರೆ, ಆವಾಗಲೇ ಇದೆ ನೋಡಿ. ಇಂಥ ಕಾಡಲ್ಲಿ, ಇಂಥ ಕೋಟೆಯಲ್ಲಿ ಟಾಯ್ಲೆಟ್ ಮಾಡಿದಾರೆ ಅಂದ್ರೆ ನೋಡಿ. ಇಂಥ ಕಾಡಲ್ಲಿ ಎಲ್ಲಿ ಬೇಕಾದ್ರೂ ಕೂರ್ಬೋದಾಯ್ತಲ್ಲ. ಹೌದಾ? ಅವಾಗಲೇ ಸ್ವಚ್ಛ ಭಾರತ ಅಭಿಯಾನ ಇದೆ, ಅವಾಗಲೇ ಇದೆ ನೋಡಿ. ಅದು ಟಾಯ್ಲೆಟ್ ಅದು ಆ್ಯಕ್ಚುಲಿ. ನಾವು ತಪ್ಪಿಕೊಡಿ, ಕಾಡೆಲ್ಲ ಇಡೋದಕ್ಕಲ್ಲ, ಟಾಯ್ಲೆಟ್ ಕಕ್ಕ ಇಡೋದಕ್ಕದು. ಬನ್ನಿ ನಿಮಗೆ ರೋಡ್ ತೋರಿಸ್ತೀನಿ ಹೆಂಗೆ ಹೋಗೋದು ಅಂತಂದು. 4 ಪಿರಂಗಿ ಇರೋದ್ರಿಂದ ನೋಡಿ, ಇದು ಕೋಟೆ. ಅಲ್ಲಿ ನೀವು ಹೊಳೆ ಸೈಡಿಂದ ಬಂದರೆ ಅಲ್ಲಿ ಹಾಕಿದ್ದಾರೆ ಬೋರ್ಡ್, ಟರ್ನಿಂಗಲ್ಲಿ ಸ್ವರ್ಣವಲ್ಲಿ ಮಠಕ್ಕೆ ಹೋಗ್ತಾ ಟರ್ನಿಂಗಲ್ಲಿ ಸೊಂದ ಫೋರ್ಟ್ ಅಂತ ಹಾಕಿದ್ದಾರೆ. ಜಸ್ಟ್ ನೀವು ಆರ್ಚಿಂದ ಜಸ್ಟ್ 1 ಮೀಟ್ರ್ ಬಂದರೆ ನಿಮ್ಗೆ ರೈಟ್ ಸೈಡ್ ದಾರಿ ಸಿಗುತ್ತೆ. ಅಲ್ಲಿ ಹೊಳೆ ದಾಟ್ಕೊಂಬರ್ಬೇಕು. ಅದು ಬಿಟ್ಟರೆ ಬ್ರಿಡ್ಜ್ಗಿಂತ ಮುಂಚೆ ಒಂದು ಕಾಲು ದಾರಿ ಇದೆ, ಜಸ್ಟ್ ಬ್ರಿಡ್ಜ್ಗಿಂತ ಮುಂಚೆ ಅಲ್ಲಿಂದ ಬರ್ಬೋದು. ಅಲ್ಲಿಂದ ಬಂದು ಸ್ಟ್ರೈಟ್ ಇಲ್ಲಿ ಬರ್ತೀರಿ. ಇಲ್ಲಿ ಬಂದರೆ ಇದು ಆಂಜನೇಯ ದೇವಸ್ಥಾನ ಇದೆ. ಇದು ಏನು ಸರ್, ಇದು ಹುಲಿಯಪ್ಪ. ಇಲ್ಲಿ ನೋಡ್ರಿ, ಹುಲಿಯಪ್ಪ ಇದ್ದಾನೆ. ಈ ಹುಲಿಯಪ್ಪಿಂದ ಇದೇ ಆ್ಯಕ್ಚುಲಿ ಅವಾಗ ಕಟ್ಟಿರೋದು. ಇದು ಕೋಟೆ ರಾಜರೇ ಅವಾಗ ಕಟ್ಟಿರೋದು ಹುಲಿಯಪ್ಪ ಅಂತ. ಅದರಿಂದ ನೀವು ಹೊರಗಡೆ ಹೋದರೆ ಇಲ್ಲೇ ಸಿಗುತ್ತೆ, ಅದೇ ಎಂಟ್ರಿ ಆ್ಯಕ್ಚುಲಿ. ಈ ಕರೆಕ್ಟಾಗಿ ಇಲ್ಲಿ ಆಂಜನೇಯ ಟೆಂಪಲ್ ಹತ್ರನೇ ಇದೆ ಆ್ಯಕ್ಚುಲಿ. ಹಳೆ ಅದೇ ಕ್ಷೇತ್ರ ಹುಲಿಯಪ್ಪ. ಅದೇ ಪೂಜೆ ನಡೀತೆ. ಹೌದೌದು. ಇಲ್ಲಿ ಬಿಟ್ಟು ಅಲ್ಲಿ ಬೇಡತಿ ಪೂಲ್ ಹತ್ರ ಒಂದಿದೆ, ಸೇಮ್ ಹುಲಿಯಪ್ಪನ. ಹೌದಾ? ಓಹೋ, ಪ್ರತಿ ವರ್ಷ ಜಾತ್ರೆ ಮಾಡ್ತಾರೆ. ಹೌದಾ? ಇದು ಅಷ್ಟು ಫೇಮಸ್ ಆಗಿಲ್ಲ, ಅದು ಫೇಮಸ್ ಅಂದ್ರೆ ನಮ್ದು ಈ ಹಸು ಕರು ದನ ಇವರೆಲ್ಲ ರಕ್ಷಣೆ ಮಾಡುವಂತ. ಆ ಹುಲಿಯಪ್ಪ ರಕ್ಷಣೆ ಮಾಡ್ತಿದ್ದ ಹಸು ಕರುದನ. ಅಂದ್ರೆ ಇಲ್ಲಾಂದ್ರೆ ದಿವಸ ಹಿಡ್ಕೊಂಡು ಹೋದ್ರೆ ಈಗ ಹಿಡ್ತಿದ್ದೆ. ಅದೇ ಕರೆಕ್ಟ್. ಎಲ್ಲ ಖಾಲಿ ಆಗ್ಬಿಡುತ್ತಲ್ಲ, ಈ ಸಾಕ್ದವ್ರೆಲ್ಲ ಲಾಸ್ ಅಲ್ವಾ. ಆ ಪ್ರಾಣಿಗಳನ್ನ ತಿನ್ನಂಗಿಲ್ಲ, ಈ ರಕ್ಷಣೆ ಮಾಡಕ್ಕೆ. ಅಲ್ಲ, ಹಸು ಕರುನ ಆ ಪ್ರಾಣಿಗಳು ತಿನ್ನಂಗಿಲ್ಲ. ಅವನೇ ರಕ್ಷಣೆ ಮಾಡ್ಬೇಕು. ಬೇಕಂದ್ರೆ ಜಿಂಕೆ ಹೆಚ್ಚಿಗ್ರೆ ಏನಾದ್ರು ತಿನ್ಕೊಳ್ಳಿ, ಬೇರೆ ತಿಂತ. ಅದೇ ಮತ್ತೆ ಅವನಿಗೆ ಬೇಕಲ್ಲ ಮಾಂಸಾಹಾರಿ ಅವನು. ನೋಡಿ ಎಷ್ಟು ಎತ್ತರ ಇತ್ತು ಕೋಟೆ ಲೆಕ್ಕಾಗಿ ನೀವು. ನೋಡಿ ಇದೆ ಆ್ಯಕ್ಚುಲಿ ಕೋಟೆ ಮಣ್ಣಿದೆ ಅಲ್ಲಿ. ಎಂಟ ಇಲ್ಲ ಅಂದ್ರೆ ಒಂದು 15-20 ಅಡಿ ಇದೆ. 20 ಅಡಿ 2 ಕಡೆನೂ. ಸ್ವಾಮಿ 17ನೇ ಶತಮಾನ ಕೊಟ್ಟಿದ್ದು ಇಷ್ಟಿದೆ ಅಂದ್ರೆ ಯೋಚನೆ ಮಾಡಿ. ಅದೇ ಮತ್ತೆ ಇಂಥ ಕಾಡಲ್ಲಿ ಬಂದು ನಾವು ಕಳೆದ ವರ್ಷ ಕಟ್ಟಿರೋದಿಲ್ಲ. ಅದೇ ಮತ್ತೆ 17ನೇ ಶತಮಾನ ಇರುತ್ತೆ ನೋಡಿ. ಈ ಥರ ದಾರಿ ಇದೆ. ನೋಡಿ ಅಲ್ಲೆಲ್ಲ ಕೋಟೆ ಗೋಡೆ ಕಾಣಿಸುತ್ತೆ ನಿಮಗೆ ಈ ಕಡೆ. ಹೌದಾ? ಇದು ಆ್ಯಕ್ಚುಲಿ ಅಡಿಕೆ ತೋಟ ಇದೆ. ಅಡಿಕೆ ತೋಟದ ಪಕ್ಕದಲ್ಲೇ ಬರುತ್ತೆ ರೋಡ್. ಯಾರು ಕನ್ಫ್ಯೂಸ್ ಆಗೋದೇನು ಬೇಡ, ನೀಟಾಗಿ ಕಾಣಿಸುತ್ತೆ ರೋಡ್ ಇದೆ ನೋಡಿ. ಈ ಥರ ಕಾಲ್ದಾರಿ ಇದೆ ಇಲ್ಲೇ. ಇದು ಆ್ಯಕ್ಚುಲಿ ಅಡಿಕೆ ತೋಟದವರು ಮಾಡ್ಕೊಂಡಿರೋದು ಇದು ಗೋಡೆ. ಅಲ್ಲಿ ಪಿರಂಗಿ ಇದೆ ನೋಡಿ, ಅಲ್ಲಿದೆ ನೋಡಿ ಪಿರಂಗಿ. ಅದು ಎತ್ತಕ್ಕೆ ಆಗದೇನೆ ಬಿಟ್ಟಿದ್ದಾರೆ. ಇವರು ಬರೀ ಸುಮ್ಮನೆ ನಮ್ಮ ಹದ್ದು ಬಸ್ತಿ ಅಂತ. ಬನ್ನಿ, ಎಲ್ಲೇ ಇದೆ ದಾರಿ ಹೋಗಿ? ಅಲ್ಲಿದೆಯಾ ಏನ್ರಿ? ಗೌರ್ಮೆಂಟ್ನವ್ರು ಸುಮ್ಮನೆ ನಮ್ದು ಹದ್ದು ಬಸ್ತಿ ಅಂತ ಹಾಕಿದ್ದಾರೆ ಬಿಟ್ರೆ. ಅದೇ ಬನ್ನಿ ನೋಡೋಣ. ಇಡಕ್ಕಾಗಲಿಲ್ಲ. ಬನ್ನಿ ಹೋಗೋಣ. ಇಲ್ಲೇ ಇದೆ ಬನ್ನಿ ದಾರಿ. ಅಲ್ಲ ನೋಡಿ ಅಲ್ಲಿ ಒಂದು ದೊಡ್ಡ ಪಿರಂಗಿ ಹಂಗೆ ಇದೆ. ಬನ್ನಿ. ತಗೊಂಡು ಹೋಗಿ ಆಗಿಲ್ಲ. ಇಲ್ಲೇ ಇದೆ ಸರ್, ಇದು ಈಸಿ ಇದೆ. ಹೌದು.
ಹಾಂ ಇದೆ ಆ್ಯಕ್ಚುಲಿ ಫೋರ್ಟ್. ಓ ಇಲ್ಲೇ ಬಂದಿದೆ ಹಿಂದೆನೇ ನೋಡಿ, ಇಲ್ಲೇ ಇದೆ. ಇದು ಆ್ಯಕ್ಚುಲಿ ಕೋಟೆ ಗೋಡೆ ನೋಡಿ, ಇಲ್ಲಿ ಒಂದು ಫೋರ್ಟ್ ಇದೆ. ಹಾಂ ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ ಸರ್. ಹಾಂ 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 ಭಯಂಕರ ಇದೆ. ಇಲ್ಲಿ ನೋಡಿ, ಇದು ಸಪ್ರೇಟ್, ಇದು ಹಾಂ ಜಾಯಿಂಟು. ಇದ್ರ ಒಡೆ ಹಾಕಿಬಿಡೋದು ಇದು. ಇದು ನೋಡಿ ಹುಕ್ಕು ಕಟ್ಟೋದಕ್ಕೆ, ಅಲ್ಲಲ್ಲ ಬಂಡಿಯಲ್ಲಿ ಇಟ್ಬಿಡೋದು, ಕಟ್ ಟೈಟ್ ಮಾಡಿ. ಅದಕ್ಕೆ ಇವನ್ನೆಲ್ಲ ಹುಕ್ ಇದ್ರೊಡೆ ಹಾಕಿ ಆಮೇಲೆ ಎತ್ಕೊಂಡು ಹೋಗೋದು ಹಂಗೆ ಇದ್ರೊಡೆ ಹುಕ್ ಹಾಕಿ ಎತ್ತಿಬಿಡೋದು ಮೇಲೆ. ನೋಡಿ ಎಲ್ಲ ಕಟ್ಟಾಗಿದೆ. ಇಲ್ಲಿ ಎಷ್ಟಪ್ಪ ಇದೆ ಕೈ ಹಿಡಿ ಹಿಂಗೆ ನೋಡ್ರಿ, ಅಷ್ಟಪ್ಪ ಇದೆ. ಎಷ್ಟು ದಪ್ಪ ಇದೆ? ಇಷ್ಟು ಎತ್ತಿ ನೋಡೋಣ. ಹಾಂ ನೋಡಿ, ಇಲ್ಲೇ ತೂತಿದೆ ನೋಡಿ, ಫೈರ್ ಮಾಡೋಕ್ಕೆ ಹೋಲು ಇಷ್ಟೇ ಬತ್ತಿ ಅಷ್ಟೇ ಇಡೋದು. ಆಚೆ ಬತ್ತಿ ಕಾಣಿಸುತ್ತಾ? ಹಚ್ಚೇ ಬಿಡೋದು ಅಷ್ಟೇ. ಹಾಂ ನೋಡಿ, ಇಷ್ಟು ಅಗಲ ಇದೆ. ಹಾಂ ಅರ್ಧ ಫೀಟ್ ಇದೆ. ಅರ್ಧ ಫೀಟ್ ಅಲ್ಲ, 3/4 ಫೀಟ್ ಇದೆ ಹೋಲಿದೆ ನೋಡಿ. ಮನೆಗಳೆಲ್ಲ ಮುರಿದೋಗಿದ್ದಾವೆ. ಇದು ನೆಚ್ಚಿಡ್ಬೇಕಿಲ್ರಿ ಇದನ್ನು? ಹ್ಞೂ ಹೌದು, ಹಾಂ ಹೌದು ನೋಡಿ. ಇದು ಮುಖ, ಹಾಂ ಇದು ಕಾಲು, ಇದು ಬಾಲ. ಹಾಂ ಸಿಂಬಲ ಅಂಚನೆ ಕಾಣಂಗೇ ಇಲ್ಲ. ಇದು ಆ್ಯಕ್ಚುಲಿ ಪಾಯಿಂಟ್ ಇದೆ ಅಲ್ಲಿಂದ ನೋಡೋಕ್ಕೆ. ಇಷ್ಟು ಸಹಿತ ಇಲ್ಲ. ಇದು ಗುರಿ ಇಡೋಕ್ಕೆ ಪಾಯಿಂಟ್ ಇದೆ ಅಷ್ಟೇ. ಇಲ್ಲಿ ಒಂದಾರು ಬಾಂಬ್ ಹೊಡೆದಿದ್ದಾರೆ ಇಲ್ಲ. ಬಟ್ ಅಲ್ಲೆಲ್ಲ ಗಾಯ ಇದೆ. ಅಲ್ಲ, ಇಲ್ಲೇ ಬಾಂಬ್ ಹೊಡೆದಿರೋ ಸರ್. ಇರೋ ಲೈನ್ ಇದಾವಲ್ಲ, ಇವೆಲ್ಲ ಹೋಗಿರೋವು, ಗುಂಡುಗಳು ಹೋಗಿರೋವು ನೋಡಿ. ಅದೆಲ್ಲ ಬೆಂಡ್ ಆಗಿದೆಯಲ್ಲ ಇಲ್ಲಿ ನೋಡಿ, ಎಲ್ಲ ಹಾಕಿ ಕಟ್ಟಿರೋದು. ಹಾಂ ಅದೇ ತಾಗಿರೋದು. ನನಗೆ ಮಾಡಿ ತಾಗಿರೋದ, ಇಲ್ಲಿ ಬಂದು ಮತ್ತೆ ಹೊಡೆದಿರೋದ. ಬೇರೆ ಇದು ಫೈರಿಂಗ್ ಅದೇ ಗುಂಡುಗಳು ಬರ್ತಾವಲ್ಲ, ಅವು ಬಂದು ಹೊಡೆದಿರೋದು ಅನ್ಸೈತಿ. ಇವೆಲ್ಲ ನೋಡಿ ಎಲ್ಲ ಬೆಂಡ್ ಆಗ್ಬಿಟ್ಟಿದೆ ಇಲ್ಲಿ. ಇದು ಸುತ್ತಿಗೆಲ್ಲ ಹೊಡೆದ್ರೆ ಬೆಂಡ್ ಆಗಲ್ಲ ಇದು. ಇದು ಎತ್ತಕ್ಕಾಗಲ್ಲ ಅಂತ ಇದು ಕಟ್ಟಿದ್ದಾರೆ ಆ್ಯಕ್ಚುಲಿ. ನನಗೆ ಮಾಡಿ ಸಿಮೆಂಟ್ ಹಾಕಿ ಕಟ್ಟಿದ್ದಾರೆ, ಇಟ್ಟಿದ್ದಾರೆ. ಬಟ್ ಎತ್ತಕೊಂಡು ಹೋಗಕ್ಕೆ ಆಗಿಲ್ಲ. ಅಲ್ಲಿ ಇಡೋಣ ಗೌರ್ಮೆಂಟ್ ಅವರು. ಈ ಥರದ್ದು ಎಷ್ಟಿದಾವೇನೋ ಸರ್? ಆ್ಯಕ್ಚುಲಿ ಇದು ಫೋರ್ಸ್ ಹಿಂಗಿರೋದು. ಆ್ಯಕ್ಚುಲಿ ಹೊಳೆ ದಂಡಿಗೆ ಹಿಂಗಿರೋದು. ಅದು ಆ್ಯಕ್ಚುಲಿ ಅಲ್ಲ, ಅದು ಹಾಂ ಹಾಂ ಹೊಳೆ ದಾಟೆ ಬರ್ಬೇಕು ಅವನು ಬರೋವನು. ಈ ಹೊಳೆ ಸುತ್ತಲೂ ಇದೆ, ಇಲ್ಲಿ ಹಿಂಗೆ ಹೋಗಿದೆ. ಆ ಹೊಳೆವರೆಗೆ ಈ ಥರ ಇದು ಇದೆ. ಇಲ್ಲೆಲ್ಲ ಏನೋ ಮಾಡಿದ್ದಾರೆ. ಏನಿದೆ ಒಳಗಡೆ ಆಳ ಇದೆ? ಇಲ್ಲ, ತೆಂಗಿನಕಾಯಿ. ಹೌದಾ? ತೆಂಗಿನ ಮರ ಓ, ತೆಂಗಿನ ಮರ ನಡಕ್ಕೆ ಇಲ್ಲ. ಇಲ್ಲೇನೋ ದಾರಿ ಇದೆ, ಬಟ್ ಏನು ದಪ್ಪ ಇದೆ ಲೆಕ್ಕ ಹಾಕಿ. ಹಾಂ ಒಳಗಡೆ ಕೊಳವೆ ಇಷ್ಟಪ್ಪ ಇದೆ. 1/4 ಫೀಟ್ ಇದೆ ಒಳಗೆ ಕೊಳವೆ. ಹಾಂ ಅದು 2.5 ಫೀಟ್ ಇದೆ. ಅದೇ ಈ ಕಡೆ ನೋಡಿ, ಹಾಫು, ಇದು ಹಾಫು, ಹಾಂ ಮತ್ತು ಹಾಫು, ಟೋಟಲ್ 1.5 ಫೀಟ್ ಇದೆ. ಹಾಂ ಇದು ಪ್ರಚಾರದಲ್ಲಿಲ್ಲ ಅಷ್ಟೇ. ಹಾಂ ನೋಡಿ, ಬಂದ್ಬಿಟ್ಟು ನೋಡಿ ಸರ್, ಯೂಟ್ಯೂಬಲ್ಲಿ ಹಾಕಿರ್ತೀನಿ, ಬಂದು ನೋಡಿ. ಇದು ಆ್ಯಕ್ಚುಲಿ ಹೋಗ್ತಾ ಇರೋ ದಾರಿ, ಬರ್ತಾ ಇರೋದಲ್ಲ, ಹೋಗ್ತಾ ಇದೀವಿ ವಾಪಸ್. ಓಕೆನಾ? ಬನ್ನಿ ಇನ್ನೂ ತೋರಿಸ್ತೀನಿ ನಾನು. ಬಟ್ ಹೊಳೆಯಲ್ಲಿ ಜಾಸ್ತಿ ನೀರಿದ್ದರೆ ಇಲ್ಲಿ ಬರೋಕ್ಕಾಗಲ್ಲ ನೀವು. ಬೇಸಿಗೆಯಲ್ಲೇ ಬರಬೇಕಿದೆ. ಜಾಸ್ತಿ ನೀರಿತ್ತಂದ್ರೆ ಹೊಳೆ ದಾಟಬೇಕಲ್ಲ, ಹಾಗಾಗಿ. ನೋಡಿ ಇದೇ ಹೊಳೆ, ಆ ಬ್ರಿಡ್ಜ್ ಇದೆಯಲ್ಲ, ಬನ್ನಿ ಹೋಗೋಣ, ತೋರಿಸ್ತೀನಿ ನಾನು. ಹಾಂ ಹಾಂ ರಾಜನ ಮತ 100% ಇರುತ್ತೆ ಸರ್. ಮತ್ತೆ ಅಲ್ಲ, ಅದೇ ಅಲ್ಲ, ರಾಜನ ಮತನ 100% ಇರುತ್ತಿಲ್ಲ. ಯಾಕಂದ್ರೆ ಪಿರಂಗಿ ಇದಾವೆ, ಟಾಯ್ಲೆಟ್ ಇದೆ, ರಾಜನ ಆಸ್ಥಾನ ಇದೆ. ಹಾಂ ಇದ್ದೇ ಇರ್ಬೇಕು, ರಾಣಿಯರು ಇರ್ತಾರೆ. ಅದೇ ಮತ್ತೆ 17 ಅಂದರೆ ಕೃಷ್ಣದೇವರನ್ನ ಆಳ್ವಿಕೆಯಲ್ಲಿ ಮುಗಿದೋಗಿತ್ತು ಅವಾಗ, 17ನೇ ಶತಮಾನಕ್ಕೆ. ನೋಡಿ ಇದೇ ದಾರಿ. ಆ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ಗಿಂತ ಮುಂಚೆನೇ ಬರ್ಬೋದು, ಇಲ್ಲ ಆ ಬ್ರಿಡ್ಜ್ ದಾಟ್ಕೊಂಡು ಹಿಂಗೇನೂ ಬರ್ಬೋದು. ಹೊಳೆ ದಾಟ್ಕೊಂಡು. ಹೊಳೆಯಲ್ಲಿ ಏನು ಜಾಸ್ತಿ ನೀರಿಲ್ಲ ಇವಾಗ, ಕಡಿಮೆ ಇದೆ ನೀರು, ಮೊಣಕಾಲಷ್ಟೇ. ನೋಡಿ ಇಲ್ಲಿ ಒಂದು ಶಿವಲಿಂಗ ಇದೆ.
ಏನು ಚಿಲ್ಕಿ ಮನೆ ತೇಲ್ಕ ಮಂದಿರೋದಲ್ಲ, ಇಲ್ಲಿ ಮಾಡಿರೋದು ಇದು ಶಿವಲಿಂಗ. ಇದೆ ಅಲ್ಲ ಹೊಳೆ, ಮುಂಚೆ ಸಹಸ್ರಲಿಂಗ ಇದೆ ಹೊಳೆ ಮೇಲೆ ಹೋಯ್ತು. ಮೇಲೆ ಹೋಯ್ತಲ್ಲ. ಹಾಂ ಯಾವುದೂ ಇಲ್ಲ. ಹಾಂ ನೋಡಿ, ನಾವು ಬಂದಿದ್ದು ಈ ಬ್ರಿಡ್ಜ್, ಅಲ್ಲಿ ಬೈಕ್ ನಿಲ್ಲಿಸಿ ಈ ಕಡೆ ಬಂದಿದ್ದೀವಿ. ನೀವು ಅಲ್ಲಿ ಮುಂದೆ ಹೋದ್ರೆ ಸರ್ಕಲ್ ಇದೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಬರ್ಬೋದು. ಯಾಕಂದ್ರೆ ನಾವು ಶೂ ಇದೀವಲ್ಲ, ಶೂ ಅಲ್ಲಿ ಬರೋಕ್ಕಾಗಿಲ್ಲ, ಹಾಗಾಗಿ ಒಳ್ಳೆ ನೀರಿದೆ. ಓಕೆ, ನಿಮಗೆ ಕ್ಲೀನಾಗಿ ಹೇಳಿದ್ದೀನಿ ರೂಟು, ಓಕೆನಾ. ನೆಕ್ಸ್ಟ್ ಟೈಮ್ ಬಂದರೆ ನೋಡಿ. ಒಂದು ಮೇನ್ ಇಂಪಾರ್ಟೆಂಟ್, ಕೋಟೆ ಅಷ್ಟೊಂದು ಏನೂ ಫೇಮಸ್ ಇಲ್ಲ, ಬಟ್ ಏನಾದ್ರು ಪಿರಂಗಿಗಳು ಹಾಗೆ ಇದ್ದಾವೆ. ಇನ್ನೂ ಯಾವುದೂ ಹಾಳಾಗಿಲ್ಲ ಪಿರಂಗಿಗಳು. ನೀವು ನೋಡೋಂಥದ್ದು ಪಿರಂಗಿಗಳು ಒಂದು 7-8 ಪಿರಂಗಿ ಇದ್ದಾವೆ. ಎಲ್ಲೂ ಸಿಗಲ್ಲ. ಬೇರೆ ಕೋಟೆಗೆ ಹೋದರೆ 1-2 ಇರ್ತವೆ, ಬಟ್ ಇಲ್ಲಿನೂ 7-8 ಇದೆ. ಇಂಥ ಜಂಗಲ್ ಇಲ್ಲಿನ್ನೂ ಗೌರ್ಮೆಂಟ್ ಮೇಂಟೈನ್ ಮಾಡಿದೆ, ಓಕೆನಾ. ಬನ್ನಿ. ಹೊಳೆ ಜಾಸ್ತಿ ಇದ್ದರೆ ಬರೋಕ್ಕಾಗಲ್ಲ ನೀವು, ಯಾಕಂದರೆ ಹೊಳೆಯಲ್ಲೇ ನಡ್ಕೊಂಬರ್ಬೇಕು. ಬೇರೆ ಅಲ್ಲೆಲ್ಲೇ ದಾರಿ ಇಲ್ಲ, ಇಲ್ಲಾಂದ್ರೆ ತೋಟದಲ್ಲಿ ಬರಬೇಕು, ಅಡಿಕೆ ತೋಟದಲ್ಲಿ. ಅಲ್ಲಿ ಯಾರೂ ಬಿಡಲ್ಲ ಅಷ್ಟು ಈಸಿಯಾಗಿ, ಯಾಕಂದ್ರೆ ಅದು ಪ್ರೈವೇಟ್. ಸೊ ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲಿ ಬನ್ನಿ, ಒಂದ್ಸರಿ ನೋಡಿ. ಇದು ಸ್ವರ್ಣವಲ್ಲಿ ಮಠದ ಹತ್ರನೇ ಇದೆ. ಹಾಂ, ಸ್ವರ್ಣವಲ್ಲಿ ಮಹಾಸಂಸ್ಥಾನ. ಹಾಂ, ಸ್ವರ್ಣವಲ್ಲಿ ಮಹಾಸಂಸ್ಥಾನ. ಓಕೆ, ಸೊಂದ ಫೋರ್ಟ್ ಅಂತ. ಓಕೆ, ಬಾಯ್ ಬಾಯ್. ಪಾಠಶಾಲೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೊಂದು ನೋಡಿ, ಯೂಟ್ಯೂಬಲ್ಲಿ ಹಾಕ್ತೀನಿ, ಸ್ಪೆಷಲ್ ಇದೆ. ಓಕೆ, ಒಂದು ಸಲ ಬನ್ನಿ ಸ್ವರ್ಣವಲ್ಲಿ ಬಂದಾಗ. ಓಕೆ, ಬಾಯ್ ಬಾಯ್.